ಈರುಳ್ಳಿ ಪಕೋಡ ತಿಂದು ಬೋರ್ ಆಗಿದ್ರೆ ಈ ಹೂಕೋಸಿನ ಪಕೋಡನ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಸಖತ್ ರುಚಿಯಾಗಿ ಬರುತ್ತೆ ಮತ್ತು 5 ನಿಮಿಷದಲ್ಲಿ ತಯಾರು ಮಾಡ್ಕೋಬೋದು. ಇವಾಗ ನೋಡಿ, ಈ ಹೂಕೋಸಿನ ಪಕೋಡ ಮಾಡೋದಕ್ಕೆ ನಾನಿಟ್ಟು 3 ಗ್ಲಾಸ್ ಆಗುವಷ್ಟು ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೀನಿ. ನೀರು ಕುದಿ ಬಂದಿದೆ. ಇವಾಗ ಇದರಲ್ಲಿ 1.5 ಪಾವ್ ಆಗುವಷ್ಟು ನಾನಿಲ್ಲಿ ಅಥವಾ ಒಂದು 300 ಗ್ರಾಮ್ ಆಗುವಷ್ಟು ನಾನಿಲ್ಲಿ ಹೂಕೋಸನ್ನ ಹಾಕ್ಕೊಂಡಿನಿ. ಒಂದು ಸ್ವಲ್ಪ ಮೊದಲೇ ಬಿಸಿನೀರಲ್ಲಿ ತೊಳ್ಕೊಂಡೇ ಹಾಕ್ಕೊಳ್ಳಿ ನೀವು ಇದರಲ್ಲಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದಕ್ಕೆ ಒಂದು 3 ನಿಮಿಷದನ್ನ ಹೈ ಫ್ಲೇಮ್ದಲ್ಲಿ ಕುದಿಸ್ಕೊಂಡು ತೊಗೊತಿದ್ದೀನಿ. ಮತ್ತು ಹೂಕೋಸು ಜಾಸ್ತಿ ಹೊತ್ತು ಕುದಿಸ್ಕೋಬಾರ್ದು, ಜಸ್ಟ್ 3 ನಿಮಿಷ ಆಗೋ ತನಕ ನೀವಿಲ್ಲಿ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಕುದಿಸ್ಕೊಂಡು ನಾನಿಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇನ್ನೊಂದು ಬೌಲ್ದಲ್ಲಿ 1 ಚಮಚ ಆಗುವಷ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಮತ್ತು ಒಂದು 2 ಚಮಚ ಆಗುವಷ್ಟು ಟೊಮೆಟೊ ಕೆಚಪ್ಪ ಮತ್ತು 1 ಚಮಚ ಆಗುವಷ್ಟು ನಾನಿಲ್ಲಿ ವಿನೆಗರ ಅಥವಾ ನಿಂಬೆಹಣ್ಣಿನ ರಸ ಯಾವುದು ಇದ್ದಿದ್ದು ಹಾಕೋಬೋದು ನೀವಿಲ್ಲಿ. ಮತ್ತು 1 ಚಮಚ ಆಗುವಷ್ಟು ನಾನಿಲ್ಲಿ ಸೋಯಾ ಸಾಸ್ ಹಾಕ್ಕೊತಿದ್ದೀನಿ. ಮತ್ತು ಖಾರಕ್ಕೆ ಎಷ್ಟು ಬೇಕಷ್ಟು ರೆಡ್ ಖಾರದ ಪುಡಿ ಮತ್ತು 1 ಚಮಚ ಆಗೋಷ್ಟು ನಾನಿಲ್ಲಿ ಧನಿಯಾ ಪೌಡರ್ ಸೇರಿಸ್ತಿದ್ದೀನಿ, ಅಂದರೆ ಧನಿಯಾ ಪೌಡರ್ ಹಾಕ್ತಿದ್ದೀನಿ. ಸ್ವಲ್ಪ ಜೀರಾ ಪೌಡರ ಮತ್ತು ಒಂದು ಅರ್ಧ ಚಮಚ ಆಗುವಷ್ಟು ನಾನಿಲ್ಲಿ ಪೆಪ್ಪರ್ ಪೌಡರ್ ಹಾಕ್ಕೊತಿದ್ದೀನಿ, ಅಂದರೆ ಕಾಳು ಮೆಣಸಿನ ಪೌಡರ್ ಹಾಕ್ತಿದ್ದೀನಿ. ಒಂದು ಅರ್ಧ ಕಪ್ ಆಗುವಷ್ಟು ಕಾರ್ನ್ಫ್ಲವರ, ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಿದ್ದೀನಿ. ಟೋಟಲಾಗಿ ಕಾರ್ನ್ಫ್ಲವರ್ ಇತ್ತಂದರೆ ಅದರಲ್ಲೇ ಮಾಡ್ಕೋಬೋದು, ಅಥವಾ ಇಲ್ಲ ಅನ್ನೋದಾದರೆ ಅರ್ಧ ಕಪ್ ಆಗೋಷ್ಟು ನೀವಿಲ್ಲಿ ಹಾಕ್ಕೋಬೋದು ಅಕ್ಕಿ ಹಿಟ್ಟು ಕಾರ್ನ್ಫ್ಲವರು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ಒಂದು ಸ್ವಲ್ಪ ಸಖತ್ ರುಚಿಯಾಗಿ ಬರುತ್ತೆ. ಜಸ್ಟ್ ನೀವು ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ಖಂಡಿತ ಮತ್ತೆ ಮಾಡ್ತೀರಾ. ಮತ್ತು ಈರುಳ್ಳಿ ಪಕೋಡ ತಿಂತೀರಲ್ಲ, ಅದಕ್ಕಿಂತ ದುಪ್ಪಟ್ಟು ರುಚಿಯಾಗಿರುತ್ತೆ ಈ ಪಕೋಡ. ಸೊ ಖಂಡಿತ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಇವಾಗ ನೋಡಿ, 1 ಕಪ್ ಆಗೋಷ್ಟು ನಾನಿಲ್ಲಿ ನೀರು ತೊಗೊಂಡಿದ್ದೀನಿ, ಅಂದರೆ 1 ಕಪ್ ಹಿಟ್ಟಿಗೆ 1 ಕಪ್ ಆಗೋಷ್ಟು ನೀರು ಕರೆಕ್ಟಾಗಿರುತ್ತೆ. ಮೊದಲಿಗೆ ಒಂದು ಅರ್ಧ ಕಪ್ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಅರ್ಧ ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಗಂಟು ಇಲ್ಲಾರ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಇಲ್ಲಿ 1 ಕಪ್ ಹಿಟ್ಟಿಗೆ 1 ಕಪ್ ಆಗೋಷ್ಟು ನೀರು ಬೇಕಾಗುತ್ತೆ ಇದಕ್ಕೆ. ನೋಡಿ, ಟೋಟಲಾಗಿ ನಾನು ಗಂಟಿಲ್ಲಾರ್ದಂಗೆ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡ್ತಿರ್ಬೋದು ಕರೆಕ್ಟಾಗಿದೆ. ಇದು ಜಾಸ್ತಿ ಗಟ್ಟಿನೂ ಇರಬಾರ್ದು, ಜಾಸ್ತಿ ತಿಳಿಯಾಗಿರಬಾರ್ದು. ಹೀಗಾಗಿ ನಾನಿಲ್ಲಿ ಮೇಜರ್ಮೆಂಟ್ ನಿಮಗೆ ಹೇಳ್ತಿದ್ದೀನಿ. ಒಂದು ಅರ್ಧ ಕಪ್ ಹಿಟ್ಟು ತೊಗೊಂಡಿದ್ದಲ್ಲ, 1 ಕಪ್ ಹಿಟ್ಟಿಗೆ ನಾನಿಲ್ಲಿ 1 ಕಪ್ ಆಗೋಷ್ಟು ನೀರು ಸೇರಿಸಿದ್ದೀನಿ. ಇವಾಗ ಈ ಹೂಕೋಸು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಒಂದು ಸ್ವಲ್ಪ. ಟೋಟಲಿ ಇಲ್ಲಿ ಕೋಟಿಂಗ್ ಆಗಬೇಕು ಈ ಹೂಕೋಸಿಗೆ ಹಿಟ್ಟು, ಆ ರೀತಿ ನೀವು ಇಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಥವಾ ಇಲ್ಲಿ ಒಂದು ವೇಳೆ ಕೋಟಿಂಗ್ ಆಗ್ತಿಲ್ಲ ಅನ್ನೋದಾದರೆ ನೀವೇನು ಮಾಡಿ, ಒಂದು ಸ್ವಲ್ಪ ಹಿಟ್ಟನ್ನ ನೀವಿಲ್ಲಿ ಮತ್ತೆ ಹಾಕ್ಕೋಬೋದು. ಇದು ಕರೆಕ್ಟಾಗಿರುತ್ತೆ. ನೋಡ್ತಿರ್ಬೋದು ನಂದು ಕರೆಕ್ಟಾಗಿ ಕೋಟಿಂಗ್ ಆಗಿದೆ ಎಲ್ಲನೂ ಹೂಕೋಸು ಇದರಲ್ಲಿ. ಓಕೆ ನೋಡಿ, ಎಲ್ಲ ಸೇರಿಸಿ ನಾನು ಇದರಲ್ಲಿ ಮಿಕ್ಸ್ ಮಾಡ್ಕೊಂಡು ಇವಾಗ ಇಲ್ಲಿ ಎಣ್ಣೆ ಕೂಡ ಬಿಸಿ ಮಾಡೋಕ್ಕಿಟ್ಟಿದ್ದ ಬಿಸಿ ಆಗಿದೆ. ಇವಾಗ ಒಂದೊಂದಾಗಿ ಇದನ್ನು ಪಕೋಡ ಯಾವ ರೀತಿ ಕರ್ಕೊತೀವಲ್ಲ ಆ ರೀತಿ ಇದನ್ನು ಕರ್ಕೋಬೇಕಾಗುತ್ತೆ. ತುಂಬ ಅಂದರೆ ತುಂಬಾ ಗರಿಯಾಗಿ ಬರುತ್ತೆ ಇದು. ಓಕೆ ನೋಡಿ, ಎಲ್ಲನೂ ಇದೇ ರೀತಿ ಒಂದೊಂದಾಗಿ ಇದನ್ನು ಗ್ಯಾಸ್ ಮಾತ್ರ ಮೀಡಿಯಮ್ ಆಗಿರಲಿ, ಸ್ಲೋ ಗ್ಯಾಸ್ನಲ್ಲಿ ಮಾಡ್ಕೋಬಾರ್ದು. ಮೀಡಿಯಮ್ ಗ್ಯಾಸ್ ಅಥವಾ ಹೈ ಫ್ಲೇಮ್ದಲ್ಲೇ ಮಾಡ್ಕೊಳ್ಳಿ ಇದನ್ನು. ಓಕೆ ನೋಡಿ, ಒಂದೊಂದಾಗಿ ಎಲ್ಲನೂ ಸೇರಿಸಿ ನಾನಿಲ್ಲಿ ಎಣ್ಣೆಯಲ್ಲಿ ಬಿಟ್ಕೊಂಡಾಗಿದೆ. ಇವಾಗ ಒಂದು 3 ನಿಮಿಷ ಆಗೋ ತನಕ ಹಾಗೆಯೇ ಬಿಡ್ತಿದ್ದೀನಿ. 3 ನಿಮಿಷ ಆದಮೇಲೆ ಇದಕ್ಕೆ ಉಲ್ಟಾ ಹಾಕ್ಕೊಂಡು ಬೇಯಿಸ್ತಿದ್ದೀನಿ. ಓಕೆ ನೋಡಿ, ಅಂದರೆ ಟೋಟಲಾಗಿ ನಾವು ಪಕೋಡ ಯಾವ ರೀತಿ ಮಾಡ್ಕೊತೀವಲ್ಲ ಅದೇ ರೀತಿ ಇದನ್ನು ಗರಿ ಆಗೋ ತನಕ ಅಥವಾ ಕ್ರಿಸ್ಪಿ ಆಗೋ ತನಕ ಇದನ್ನು ಕರ್ಕೋಬೇಕಾಗುತ್ತೆ. ಇವಾಗ ತಯಾರಾಗಿದೆ. ಕೊನೆಯಲ್ಲಿ ಇದಕ್ಕೆ ಒಂದು ಸ್ವಲ್ಪನೇ ಕರಿಬೇವು ಸೊಪ್ಪು ಸೇರಿಸ್ತಿದ್ದೀನಿ. ಕರಿಬೇವು ಸೊಪ್ಪು ಹಾಕಿದ ಮೇಲೆ ಇದನ್ನು ನೀವು ತಗೋಬೋದು. ಬೇಕಿದ್ರೆ ನೀವಿಲ್ಲಿ ಇದರಲ್ಲಿ ಮೆಣಸಿನ್ಕಾಯಿ ಕೂಡ ಇದರಲ್ಲೇ ಕರ್ಕೋಬೋದು. ಓಕೆ ನೋಡಿ, ನಮ್ಮ ಗರಿಯರಿ ಆಗಿರುವಂತಹ ಹೂಕೋಸಿನ ಪಕೋಡ ತಯಾರಾಗಿದೆ. ತುಂಬ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಖಂಡಿತ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿ, ನಿಮಗೆ ಸಿಗೋದಿಲ್ಲ ಮನೆಯಲ್ಲಿ ತಿನ್ನೋದಕ್ಕೆ. ಸೊ ನೋಡಿ, ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಮತ್ತು ಈರುಳ್ಳಿ ಪಕೋಡ ಅಂತೂ ಅವಾಗವಾಗ ಮಾಡ್ತಿರ್ತೀರ ಅಲ್ವಾ, ಈ ಪಕೋಡ ಕೂಡ ಒಂದು ಸ್ವಲ್ಪ ಖಂಡಿತ ಟ್ರೈ ಮಾಡಿ ನೋಡಿ, ಸಖತ್ ರುಚಿಯಾಗಿ ಬರುತ್ತೆ. ಮತ್ತು ನಿಮಗೆ ಇಲ್ಲೊಂದು ಕಿವಿ ಮಾತು, ನಿಮಗೆ ಹೊರಗಡೆ ನೀವು ಯಾವ ರೀತಿ ತಿಂತೀರಲ್ಲ ಅದೇ ರೀತಿ ನಿಮಗೆ ಕಲರ್ ಬೇಕಂದರೆ ಇದರಲ್ಲಿ ಸ್ವಲ್ಪ ರೆಡ್ ಫುಡ್ ಕಲರ್ ಸೇರಿಸ್ಕೋಬೋದು. ತುಂಬ ಅಂದರೆ ತುಂಬಾ ಸರಿಯಾಗಿ ಬರುತ್ತೆ ಆ ಕಲರ್ ಹಾಕಿದರೆ. ಕಲರ್ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಸ್ಕಿಪ್ ಮಾಡ್ಕೊಂಡು ಹಾಗೆ ಕೂಡ ಮಾಡ್ಕೋಬೋದು. ಎಣ್ಣೆ ಮಾತ್ರ ಹೈ ಫ್ಲೇಮ್ದಲ್ಲೇ ಇದನ್ನು ಸರಿಯಾಗಿ ಗರಿ ಆಗೋ ತನಕ ಕರ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೊಮ್ಮೆ.